ಗೌಡ್ರ ಮನೆ ಅಂದ್ರೆ ಇದೆ ತಾನೇ? ಹೌದು. ಅಂದ ಹಾಗೆ ತಾವು? ನಾನು ಅವ್ರ ಸೊಸೆ ಪ್ರೇಮ ಅಂತ. ತಾವು ಯಾರಂತ ಗೊತ್ತಾಗ್ಲಿಲ್ಲ? ನಾನು ಅಪ್ಪ ಬಿತ್ತಿದ ಬೀಜದಿಂದ ಅವ್ವನ ಗರ್ಭದಲ್ಲಿ ಮೊಳಕೆಯೊಡೆದ ಶಿಶು ನಾನು. ಅವ್ವನ ಗರ್ಭದಿಂದ ಈ ಭೂಮಿಯ ಮುಖಾಂತರ ಕಾಣದ ಲೋಕದತ್ತ ಪ್ರಯಾಣ ಬೆಳೆಸಿದೆ. ಆ ಲೋಕ ಹುಡುಕೋದರಲ್ಲಿ ಇಷ್ಟು ವರ್ಷ ಕಳೆದು ಹೋಯಿತು. ನಡೆದ ಕಣ್ಣಿಗೆ ಬಾಯಾಯಿತು, ಆರಿದ ಬಾಯಿಗೆ ಸಿಹಿ ನೀರಿನ ಬಾವಿಯೊಂದು ಕಂಡಿತು. ಈ ನೀರನ್ನು ಕುಡಿಯಲೇಬೇಕೆಂದು ಹೊರಟ ಯಾತ್ರಿಕನಾದ ನನ್ನ ಹೆಸರು ಭಗ್ನ ಪ್ರೇಮಿ ವಿಕ್ರಮ್. ಯಾಕೆ ನಾನು ಇಲ್ಲಿಗೆ ಬರಬಾರ್ದಾಗಿತ್ತ? ಹಾಗಲ್ಲ, ಮನೆಯಲ್ಲಿ ನನ್ನ ಗಂಡ ಮಾವ. ಅವರಾರು ಇಲ್ಲದನ್ನು ನೋಡಿಯೇ ನಾನು ಈ ಮನೆಯಲ್ಲಿ ಬಂದದ್ದು. ಪ್ರೇಮ, ನೀನೇನು ನಿನ್ನ ಶ್ರೀಮತಿಗೆ ಸರಿ ಸಮಾನರಾದ ಮದುವೆ ಮಾಡಿಕೊಂಡು ಲೈಫ್ ನಲ್ಲಿ ಸೆಟ್ಲ್ ಆದೆ. ಆದ್ರೆ ನನ್ನ ಗತಿಯೇನು ಪ್ರೇಮ? ನೀನೇ ನನ್ನ ಪ್ರೇಮ ದೇವತೆಯನ್ನು ನಂಬಿದ ನನ್ನ ಗತಿಯೇನು? ನೀನೇ ನನ್ನ ಪ್ರೇಮ ದೇವತೆಯೆಂದು ಬಾಳ ಬುತ್ತಿಗೆ, ನನ್ನ ಬಾಳ ಬುತ್ತಿಗೆ ನೀನು ವಿಷ ಹಾಕಿದೆ. ಪ್ರೇಮ, ನೀನು ಹಾಕಿದ ವಿಷವನ್ನ ಇದು ನನ್ನ ಪ್ರೇಮ ದೇವತೆ ನೀಡಿದ ಪ್ರಸಾದವೆಂದು ಉಣ್ಣಲು ಅಥವಾ ನಿನ್ನ ಮೇಲೆ ನಾನು ಸೇಡು ಸಾಧಿಸಲು? ನೀವು ಒಪ್ಪಿಗೆ ಕೊಟ್ಟಮೇಲಲ್ಲವೇ ನಾನು ಬೇರೊಂದು ಮದುವೆಯಾಗಿರೋದು. ಪರಿಸ್ಥಿತಿಗೆ ಅನುಗುಣವಾಗಿ ನನ್ನ ಪ್ರೇಮ ಮಂದಿರಕ್ಕೆ ಮುಳ್ಳು ಬೇಲೆ ಹಚ್ಚಿ ನಿನ್ನ ಹೊಸ ಬಾಳಿಗೆ ನಾನು ಒಪ್ಪಿಗೆ ಕೊಡಬೇಕಾಯಿತು. ಆದ್ರೆ ನೀನಿಲ್ಲದೆ ಬದುಕುವ ಶಕ್ತಿ ನನಗಿಲ್ಲ ಪ್ರೇಮ, ನನಗಿಲ್ಲ. ಅದಕ್ಕಾಗಿ ಇಲ್ಲಿವರೆಗೂ ಓಡೋಡಿ ಬಂದಿದ್ದೇನೆ. ಕೊನೆಯ ಪಕ್ಷ ನಿನ್ನ ಮುಖದರ್ಶನವಾದರೂ ಆಗಿದ್ದಲ್ಲ. ನಿಮ್ಮ ಮಾತನ್ನು ಕೇಳ್ತಾ ಇದ್ದೆ, ನನ್ನ ಹೃದಯ ಸಿಡಿದೊಡೆಯಿತು. ನನಗೂ ನಿಮ್ಮನ್ನು ಬಿಟ್ಟು ಬದುಕುವ ಶಕ್ತಿ ಇಲ್ಲ. ಕೊನೆಯವರೆಗೂ ನಾನು ನಿಮ್ಮ ಜೊತೆಗೇ ಇರಬೇಕು. ಹೇಳಿ, ಅದಕ್ಕಾಗಿ ನಾನೇನ್ ಮಾಡ್ಬೇಕು ಹೇಳಿ? ಅದಕ್ಕಾಗಿ ಇಲ್ಲಿವರೆಗೂ ಬಂದಿದ್ದೇನೆ ಪ್ರೇಮ. ಮನಸ್ಸೊಬ್ಬರಿಗೆ ಕೊಟ್ಟು ದೇಹ ಮತ್ತೊಬ್ಬರಿಗೆ ಕೊಡೋದಕ್ಕೆ ನಿನ್ನ ಮನಸ್ಸು ಒಪ್ಪೋದಿಲ್ಲ, ಅದು ನನಗೆ ಗೊತ್ತು. ಆದ್ರೆ ಈಗಲೂ ಕಾಲ ಮಿಂಚಿಲ್ಲ. ನಾನು ಹೇಳಿದಂತೆ ನೀನು ಕೇಳಿಯಾದರೆ ನನ್ನ ಪ್ರೇಮ ಸಾಮ್ರಾಜ್ಯಕ್ಕೆ ನೀನೇ ಒಡತಿಯ. ನಿಮ್ಮ ಪ್ರೇಮ ಸಾಮ್ರಾಜ್ಯಕ್ಕೆ ನಾನು ಒಡತಿಯಾಗಬೇಕಾದ್ರೆ ನಾನು ಎಂತ ತ್ಯಾಗಕ್ಕಾದ್ರೂ ಸಿದ್ಧರಾಗಿದ್ದೀನಿ. ಹೇಳಿ, ಅದಕ್ಕಾಗಿ ನಾನು ಏನ್ ಮಾಡ್ಬೇಕು ಹೇಳಿ? ಪ್ರೇಮ, ಈ ಆಸ್ತಿಯೆಲ್ಲ ನಿನ್ನ ಗಂಡನ ಹೆಸರಿದೆಯೋ ಅಥವಾ ನಿನ್ನ ಮಾಮನ ಹೆಸರಿದೆಯೋ? ಇಲ್ಲ, ನಾನು ಮೊದಲ ಗಿತ್ತಿಯಾಗಿ ಬಂದ ದಿನವೇ ಈ ಆಸ್ತಿ ಹಕ್ಕು ಪತ್ರಗಳನ್ನೆಲ್ಲ ನನ್ನ ಗಂಡನ ಕೈಗೆ ಕೊಟ್ಟರು ನಮ್ಮ ಮಾವ. ಅಂದಾಗ ಈ ಆಸ್ತಿ ಎಲ್ಲ ನನ್ನ ಗಂಡನ ಹೆಸರಿಗಿದೆ ಅಂತ ನಾನು ನಂಬಿದ್ದೀನಿ. ಇನ್ನು ನಿನ್ನ ತವರು ಮನೆಯ ಆಸ್ತಿ ನನ್ನ ಹೆತ್ತವರ ಹೆಸರಿನಲ್ಲಿ ಇದೆ. ನಾನು ಅವ್ರಿಗೆ ಒಬ್ಳು ಮಗಳು ಅಂದಾಗ ಆ ಆಸ್ತಿ ಕೂಡ ನನ್ನ ಹೆಸರಿಗೆ ಬರೋದ್ರಲ್ಲಿ ಯಾವ ಸಂದೇಹನೂ ಇಲ್ಲ. ಪ್ರೇಮ, ಮೊದಲು ಏನಾದರೂ ಪ್ರಯತ್ನ ಮಾಡಿ ಎರಡು ಆಸ್ತಿಯನ್ನ ನಿನ್ನ ಹೆಸರಿಗೆ ವರ್ಗಾಯಿಸಬಹುದು. ಆಮೇಲೆ ನಿನಗೆ ಬೇಡವಾದ ಈ ಊರನ್ನು ಬಿಟ್ಟು ನಾನು ಇದ್ದಲ್ಲಿಗೆ ಆಗ ನಿನಗೋಸ್ಕರ ನಾನೊಂದು ಸುಂದರವಾದ ಪುಟ್ಟ ಮನೆ ಕಟ್ಟಿದ್ದು. ಆ ಮನೆಯಲ್ಲಿ ನಿನ್ನೆ ನೆಟ್ಟು ಅರಗಿಣಿ ಹಾಗೆ ನಿನ್ನನ್ನ ಜೋಪಾನ ಮಾಡ್ತೀನಿ. ನನ್ನ ರಾಣಿ, ಜೋಪಾನ ಮಾಡ್ತೇನೆ. ಸರಿ, ನೀನು ಹೇಳಿದರೆ ನಾನು ಚಾಚು ತಪ್ಪೇ ಮಾಡ್ತೀನಿ. ನನಗೆ ನನ್ನ ಸುಖ ಮುಖ್ಯ. ಆದ್ರೆ ಏನಾಯ್ತು ಹೇಳು ಪ್ರೇಮ? ನಾನೀಗ 3 ತಿಂಗಳ ಗರ್ಭಿಣಿ. ಎಂತಹ ತಪ್ಪು ಕೆಲಸ ಮಾಡ್ಬಿಟ್ಟು ಪ್ರೇಮ, ಎಂತಹ ತಪ್ಪು ಕೆಲಸ ಮಾಡ್ಬಿಟ್ಟೆ ನೀನು. ನಾನಷ್ಟೇ ಎಚ್ಚರ ವಹಿಸಿದಳು. ನನ್ನ ಗರ್ಭಿಣದಂತೆ ನಡೆದು ಹೋಯಿತು. ಇರ್ಲಿ, ಸಮಯ ಬಂದಾಗ ಇದಕ್ಕೊಂದು ಉಪಾಯ ನಾನು ಹೇಳ್ಕೊಡ್ತೇನೆ. ಸರಿ, ನಾನೇನು ಬರ್ತೇನೆ. ಇಲ್ಲಿವರೆಗೂ ನಿಮ್ಮ ಆಸೆಯ ಕನಸಿನಲ್ಲಿ ನನ್ನ ಮನ ತೃಪ್ತಿ ಪಡಿಸ್ತೀನಿ. ಹಾಗೆ ಹೋಗ್ತೀರಾ? ನಿಜ. ಆದ್ರೆ ಮನೆಯಲ್ಲಿ ನಿನ್ನ ಗಂಡ ಹಾಗೂ ನಿನ್ನ ಮಾವ ಬರೀ ಅವರಿಗೆ ಸಮಯಕ್ಕೆ ಸರಿಯಾಗಿ ಉತ್ತರ ಕೊಡುವ ಬುದ್ಧಿಶಕ್ತಿ ನನ್ನಲ್ಲಿದೆ.
ಅದು ನಿಮ್ಮಿಂದಲೇ ಕಲಿತ ಪಾಠ. ಓಕೆ, ಹೆಣ್ಣಾದ ನಿನಗೆ ಇಷ್ಟೊಂದು ಧೈರ್ಯ ಇರಬೇಕಾದ್ರೆ ಹೆಣ್ಣು ಗಂಡಸಾದ ನನಗೆ